ಮಾಡ್ಕೊಂಡು ಬಂದು ಕೊನೆಗೆ 17ನೇ ತಾರೀಕು ಇದ್ದಿದ್ದು ಈಗ 24ನೇ ತಾರೀಕು ತನಕ ಹೇಳ್ಕೊಂಡ್ಬಂದಿದೆ. 24ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಒಂದ್ಸತಿ ತಾವು ನೋಡಿ ದಯವಿಟ್ಟು ಹೇಗಿದೆ ಅನ್ನೋ ಅಭಿಪ್ರಾಯವನ್ನ ಜನರಿಗೆ ತಿಳಿಸಿ. ಯಾಕೆಂದ್ರೆ ಒಂದು ಸಿನಿಮಾ ಗೆದ್ರೆ, ಒಬ್ರು ಪ್ರೊಡ್ಯೂಸರ್ ಗೆದ್ರೆ ಅದರಿಂದಾಗಿ ಕಲಾವಿದರು ಗೆಲ್ತಾರೆ. ಕಲಾವಿದರಿದ್ರೆ ಮತ್ತೊಂದಷ್ಟು ಸಿನಿಮಾಗಳು ಮಾಡ್ಬೋದು. ಸೊ ಇಷ್ಟನ್ನು ಕೇಳ್ಕೊಳ್ತಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಚಂದನ್ ಫಿಲಮ್ಸ್, ಕುನಾಲ್ ಅವರು ಚಂದನ್ ಫಿಲಮ್ಸ್ ವತಿಯಿಂದ ನಮ್ಮ ಜೊತೆಗಿದ್ದಾರೆ. ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕು. ಕುನಾಲ್ ಫ್ರಮ್ ಚಂದನ್ ಫಿಲಮ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಂಗೆ ಆಕ್ಚುಲಿ ಜಾಸ್ತಿ ಮಾತಾಡೋಲ್ಲ, ಬಟ್ ಗೋವಿಂದ್ ಸರ್ ಏನೋ ಗೊತ್ತಿಲ್ಲ, ನ್ಯೂಸ್ ಮೀಟ್ ಅವರು 24th April ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸಿನಿಮಾ ನೋಡಿದ್ದೀವಿ ನಾವು. ವಿ ಆರ್ ವೆರಿ ಕಾನ್ಫಿಡೆಂಟ್. ನಾನು ಏನು ಹೇಳೋ ನೆಸೆಸಿಟಿ ಬೇಡ, ಏನು ನೆಸೆಸಿಟಿ ಇಲ್ಲ. ಅದು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಹಿಂಗೆ ಮಾಡಿ ಅಂತ. ಐ ಆಮ್ ವೆರಿ ಶ್ಯೂರ್ ಥಿಯೇಟ್ರಿಗೆ ಎಲ್ಲರೂ ಬಂದೇ ಬರ್ತಾರೆ. ಚಂದನ್ ಸರ್ ಬಿಗ್ ಫ್ಯಾನ್. ಐ ರಿಯಲಿ ಲೈಕ್ ಯುವರ್ ಲುಕ್ ಆ್ಯಂಡ್ ಅರ್ಚನಾ ಮ್ಯಾಮ್, ಯುವರ್ ಪಬ್ಲಿಕ್ ಫ್ಲೇವರ್ ಆಲ್ವೇಸ್. Anantu sir, Tara ma'am, Datan ma'am, everybody. It's I think about Sujay Shastri sir ಒಂದು ಮಾತು ಹೇಳಬೇಕು. ಅವ್ರಿಗೆ ಒಂದು ಪರ್ಫೆಕ್ಟ್ ಫ್ಲೇವರ್, ಒಂದು ಪರ್ಫೆಕ್ಟ್ ಮಿಕ್ಸ್ಚರ್ ಗೊತ್ತು. ಈ ಕರೆಕ್ಟಾಗಿ ಒಂದು ಸ್ಟಾರ್ ಕಾಸ್ಟನ್ನು ಹಾಕಿ ನೀಟಾಗಿ ಒಂದು ಸಿನಿಮಾ ಮಾಡೋದು. ಇಟ್ಸ್ ಆಲ್ವೇಸ್ ಡ್ರೀಮ್ ಟು ವರ್ಕ್ ವಿತ್ ಯು. ಇಟ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಬೌಟ್ ದ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್, a very passionate producer. More than passionate, I can say a very sensible producer. ಆ್ಯಕ್ಚುಲಿ ಇದ್ರ ಮೊದಲಿನ ಸಿನಿಮಾನು ನಾವು ಜೊತೆ ಕೆಲಸ ಮಾಡಬೇಕಾಗಿತ್ತು, ಬಟ್ ಐ ಥಿಂಕ್ ಆಗಿಲ್ಲ ಇದು. ಬಟ್ ಫೈನಲಿ ಐ ಥಿಂಕ್ ಇಟ್ಸ್ ಸಮ್ವೇರ್ ಇಟ್ ಇಸ್ ರಿಟನ್. ಐ ವಿಶ್ ದಿ ಎಂಟೈರ್ ಸಿನಿಮಾ ಆಲ್ ದ ವೆರಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಿಜವಾಗ್ಲೂ ಒಂಥರ ಎಕ್ಸ್ಟ್ರಾ ಶಕ್ತಿ ಸಿಕ್ಕಾಗುತ್ತೆ ಅದು ಕೆಲಸ ಮಾಡೋದಕ್ಕೆ. ಅಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಅಂತೂ ಜೊತೆಗೆ ಇದ್ದೇ ಇದೆ. ಇಲ್ಲಿ ಗೋವಿಂದ್ ರಾಜು ಸರ್ ಸಿನಿಮಾದ ನಿರ್ಮಾಪಕರು, ಅವರ ಸ್ನೇಹಿತರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಭಾಗವಹಿಸಿದ್ದಾರೆ. ಶಂಕರ್ ಸರ್ ಹಾಗೆ ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾವು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ, ನಮ್ಮ ಚಂದನ್ ಸರ್ಗೂ ಒಳ್ಳೇದಾಗಲಿ, ಸುರೇಶ್ ಶಾಸ್ತ್ರಿ ಅವ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕಲ್ ಅಂತೂ ಎಲ್ರೂ ಮನ್ಸು ಗೆದ್ದಿದ್ದಾರೆ. ನಟನೆಯಲ್ಲೂ ಹೇಳ್ಬೇಕಾಗಿಲ್ಲ, ಎಲ್ರೂ ಮನ್ಸನ್ನ ಗೆಲ್ತಾ ಬಂದಿದ್ದಾರೆ. ಬಟ್ ಆದ್ರೆ ಬೇಬಿ ಸ್ಟೆಪ್ಸ್ ಅಂತಾರಲ್ಲ, ಹಾಗೆ ಪುಟ್ಟ ಪುಟ್ಟ ಹೆಜ್ಜೆನ ಇಡ್ತಾ ಇದ್ದಾರೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಎಸ್, ಇಟ್ ಇಸ್ ನನ್ ಅದರ ನಮ್ಮೆಲ್ಲರ ನೆಚ್ಚಿನ ಚಂದನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಪ್ಲೀಸ್ ವೆಲ್ಕಮ್ ಚಂದನ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ತಾರಮ್ಮ ಅವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಬಿಡು ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಅದು ಸಾಕಷ್ಟು ಜನ ಅವ್ರು ಆ್ಯಕ್ಟ್ ಮಾಡಿದ್ರು ಸಿನಿಮಾಗಳಲ್ಲೂ ಪ್ರಮೋಷನ್ಗಳಿಗೆಲ್ಲ ಅಷ್ಟಾಗಿ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ನೀವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಬಂದಿದ್ದಕ್ಕೆ ನಾವು ನಮ್ಮ ಎಂಟೈರ್ ಸಿನಿಮಾ ತಂಡದ ಕಡೆಯಿಂದ ನಿಮಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಇದ್ದಿದ್ದು 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಕಾರಣಾಂತರಗಳಿಂದ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ವಿಷಯನ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ವಿ. ಸುಜಯ್ ಅವ್ರಿಗೆ ಕೇಳಿದೆ, ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಏನು ಮಾಡೋದು, ಏನು ಮಾತಾಡೋದು ಅಂದರೆ, ನಿಮಗೆ ನನಗಿಂತ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಮೇಲೆ ಹೋದ್ಮೇಲೆ ಮಾತಾಡ್ತೀರಾ ಬಿಡಿ ಅಂತಂದರು. ಇವಾಗ ಕೇಳಿಸ್ಕೊಂತಾರಲ್ಲ ಮಾತನ್ನ. ಆಮೇಲೆ ವಿಷಯ ಏನು ಅಂತಂದ್ರೆ ಇಷ್ಟೇ ವಿಷಯ. ಆಕ್ಚುಲಿ ಇವಾಗ 17ನೇ ತಾರೀಕು ರಿಲೀಸ್ ಆಗ್ಬೇಕಾಗಿದೆ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖುಷಿಯಾದ ವಿಚಾರನೆ. ಸ್ವಲ್ಪ ಬೇಜಾರಾಯಿತು, ಬಟ್ ಸ್ಟಿಲ್ 4 ವರ್ಷದಿಂದ ಆಗಿರೋದು 1 ವಾರದಲ್ಲಿ ಏನು ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ ಎಲ್ಲಾನು. 4 ವರ್ಷನೇ ಕಾದಿದ್ವಿ, 1 ವಾರ ಏನಪ್ಪ ಅಂತ ಅನ್ಕೊಂಡು
ಸೊ 24ನೇ ತಾರೀಕು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ಅವತ್ತು. ಸೊ ಅವತ್ತಿನ ದಿನ ಸಿನಿಮಾ ರಿಲೀಸ್ ಆಗ್ತಿರೋದಂತೂ ನಮ್ಮೆಲ್ಲರಿಗೂ ನಮ್ಮ ಲೈಫಲ್ಲಿ ಯಾವತ್ತು ಎಲ್ಲರ ಕಾಲ ರಿಲೀಸ್ ಆಯಿತು ಅಂದರೆ ಟಕ್ ಅಂತ ನೆನಪಾಗುತ್ತೆ. ಏಪ್ರಿಲ್ 24ನೇ ತಾರೀಕು ರಾಜಣ್ಣ ಅವ್ರ ಹುಟ್ಟಿದ ಹಬ್ಬ ದಿನ ಅಂತ. ಸೊ ಎಲ್ಲ ಕಾಲ ಕೂಡ್ ಬಂದಿದೆ. ಆಲ್ಮೋಸ್ಟ್ ಈ ಡೇಟು ಖಂಡಿತವಾಗ್ಲೂ ಫೈನಲ್ಲು ಫಿಕ್ಸ್ ಆಗಿದೆ. ಏಪ್ರಿಲ್ 24ನೇ ತಾರೀಕು ಎಲ್ಲರ ಕಳೆಯುತ್ತೆ ಕಾಲ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಆದರೆ ತುಂಬ ದೊಡ್ಡವರು ದೊಡ್ಡ ತಲೆಗಳೆಲ್ಲ ಯೂಸ್ ಮಾಡಿ ಅಥವಾ ತುಂಬ ದೊಡ್ಡ ಬ್ರೈನ್ಗಳು ಯೂಸ್ ಆಗಿದೆ ಈ ಸಿನಿಮಾಗೆ. ಚಿಕ್ಕ ಸಿನಿಮಾ ಬಜೆಟ್ ವೈಸು, ಆದರೆ ಪ್ರೀತಿಯಲ್ಲಿ ಕಲೆಯಲ್ಲಿ ಯಾವತ್ತೂ ಚಿಕ್ಕದಲ್ಲ, ತುಂಬ ದೊಡ್ಡದು. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಹಾಕಿ ನಮ್ಮ ಎಂಟೈರ್ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾಯಿಂದ ಲಾಭ ಆಗಲಿ ಅಂತ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸುಜಯ್ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗಲಿ. ಸರ್ ಅವ್ರದ್ದೇ ಎಲ್ಲ ಬೇಜಾನ್ ಹೇಳೋದು ಪಾಪ ಮುಗಿಸಿದ್ರು, ನಮ್ದು ಹೇಳಕ್ ಅವ್ರಿಗೆ ಟೈಮೇ ಇರಲಿಲ್ಲ. ಸೊ ಕಾಲು ಸರ್ ಆಕ್ಚುಲಿ ಅವನು ಕಾಲ ಹತ್ರ ಕೂತ್ಕೊಂಡು ಕಾಲು ಎಳಿತಿರ್ಲಿಲ್ಲ, ತಲೆ ಮೇಲೆ ಕೂತ್ಕೊಳ್ಳೋನು. ಸಾಕಷ್ಟು ಮೆಮೊರಿಗಳು ಎರೇಸ್ ಆಗ್ಬಿಟ್ಟಿದೆ. ನೆನಪಿರೋ ಅಷ್ಟಲ್ಲಿ ಮಾತ್ರ ಹೇಳ್ತಾ ಇದೀವಿ, ಮಿಕ್ಕಿದೆಲ್ಲ ಸಿನಿಮಾದಲ್ಲಿ ನೋಡಿ ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಕೈ ಬಿಡಬೇಡಿ. ನಮ್ಮ ಕೈ ಹಿಡಿದು ದಯವಿಟ್ಟು ನಮ್ಮ ಕೈ ಬಿಡ ನಿಮ್ ಕಾಲು ಹಿಡಿತೀವಿ, ನಮ್ ಕೈ ಹಿಡೀರಿ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಕ್ಷೇತ್ರದಲ್ಲಂತೂ ಕನ್ನಡ ರ್ಯಾಪ್ ಚಂದನ್ ಶೆಟ್ಟಿ ಆಗಿ ಸ್ಟಾರ್ ಆಗಿದ್ದಾರೆ. ಅಂಡ್ ಆಕ್ಟಿಂಗ್ ಫೀಲ್ಡ್ ಅಲ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗ್ಲಿ ಚಂದನ್ ಶೆಟ್ಟಿ ಅವರನ್ನ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್ ಚಂದನ್. ಅಂಡ್ ಈಗ ನಮ್ಮ ಸಿನಿಮಾದ ಮುದ್ದಿನ ನಾಯಕ ನಟಿನ ಮಾತಾಡ್ಸೋ ಸಮಯ. ಅರ್ಚನಾ ಕೊಟ್ಟಿಗೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ಲೀಸ್ ವೆಲ್ಕಮ್ ಅರ್ಚನಾ ಕೊಟ್ಟಿಗೆ. ಸಂತೋಷ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಎಲ್ಲರ ಕಾಲ ಹಿಡಿಯುತ್ತೆ ಕಾಲ ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವತ್ತು ಅಣ್ಣವ್ರ ಬರ್ಡೇ. ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲೇಬೇಕು. ಯಾಕಂದರೆ ಅವರು 2 ಸಲ ಅನ್ಸುತ್ತೆ ಒಂದೇ ವರ್ಷದಲ್ಲಿ 6 ಸಿನಿಮಾ ರಿಲೀಸ್ ಮಾಡಿದ್ರಂತೆ. ಅವ್ರ ಶಿಷ್ಯರಾಗಿ ಭಕ್ತರಾಗಿ ನಾವು 6 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾನಾದ್ರು ರಿಲೀಸ್ ಮಾಡಬೇಕಲ್ವಾ, ಅದಕ್ಕೆ. ಆ್ಯಂಡ್ ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರೇಗಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ತಾರಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಮೂಮೆಂಟ್ ಅದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಚಂದನ್, ಎಲ್ಲರಿಗೂ, ರಜನಿಕಾಂತ್, ಅನಂತು, ಮಂಡ್ಯ ರಮೇಶ್ ಸರ್, ಎಲ್ಲರೂ. ಆಮೇಲೆ ರಾಕೇಶ್ನ ಇವತ್ತು ತುಂಬ ಮಿಸ್ ಮಾಡ್ಕೋತೀವಿ. ತುಂಬ ಜೋವಿಯಲ್ ಪರ್ಸನ್ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರು ಆಫ್ ಕ್ಯಾಮ್ರಾನು ತುಂಬ ನಗ್ಸೋರು. ಆ್ಯಂಡ್ ಬ್ಲೆಸ್ಸಿಂಗ್ ಅಷ್ಟೇ. ಆ್ಯಂಡ್ ವಿಶ್ವಜಿತ್ ರಾವ್ ಸಿನಿಮಾಟೋಗ್ರಫರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್, ಈಗ ವಿಜಯ್ ಪ್ರಕಾಶ್ ಸರ್ ಹಾಡಂತೂ ಕೇಳಿ ನನಗೆ ತುಂಬ ಎಮೋಷ್ನಲ್ ಆಗೋಯಿತು. ತುಂಬ ಚೆನ್ನಾಗಿದೆ ಮ್ಯೂಸಿಕ್ಸ್. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಅವೆಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ, ಚಂದನ್ ಫಿಲಮ್ಸ್ ಅವ್ರಿಗೂ ಥ್ಯಾಂಕ್ ಯು, ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದಕ್ಕೆ. ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ನಿರ್ಮಾಪಕರನ್ನ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋ ಸಮಯ. ಗೋವಿಂದ ರಾಜು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಮೇಡಮ್ ಬಂದ್ರೆ ಚೆನ್ನಾಗಿರ್ತಿತ್ತು. ಎಸ್ ಮ್ಯಾಮ್, ಪ್ಲೀಸ್ ಬನ್ನಿ. ಉಷಾ ಗೋವಿಂದ ರಾಜು ಮ್ಯಾಮ್, ಪ್ಲೀಸ್ ಬನ್ನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೊದಲು ನಮ್ಮ ಚಿತ್ರತಂಡಕ್ಕೆ ಧನ್ಯವಾದ ಮತ್ತು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸುಜಯ್ ಶಾಸ್ತ್ರಿ ಅವರೇ, ತುಂಬ ಥ್ಯಾಂಕ್ಸ್. ಸೊ ನಮಗೆ ಒಳ್ಳೆಯ ಒಂದು ಕಥೆ ಕೊಟ್ಟು ನಮ್ಮ ಬ್ಯಾನರ್ ಮುಖಾಂತರ ಒಂದು ಸಿನಿಮಾ ಆಗೋಕ್ಕೆ ನಿಮ್ಮ ಸಹಾಯ ತುಂಬ ಇದೆ, ತುಂಬ ಥ್ಯಾಂಕ್ಸ್. ಹಾಗೆ ತಾರಮ್ಮ ಅವರು ಈ ಸಿನಿಮಾ ಕಥೆ ಕೇಳಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಅಮ್ಮ, ನಿಮಗೂ ಥ್ಯಾಂಕ್ಸ್. ಚಂದನ್ ಶೆಟ್ಟಿ ಅವರೇ, ನಿಮಗೂ ನಮ್ಮ ಮೂವಿ ಮೂಲಕ ಒಂದು ಹೀರೋ ಆಗಿ ಚಾನ್ಸ್ ಸಿಕ್ತು.
ಸೊ ನಮಗೂ ಅದು ಬಯಕೆ ಇತ್ತು. ಸೊ ನಿಮಗೂ ಒಳ್ಳೇದಾಗಲಿ, ಇನ್ನೂ ತುಂಬ ಸಿನಿಮಾಗಳು ಬರಲಿ. ತುಂಬ ಥ್ಯಾಂಕ್ಸ್. ವಚನ ಕೊಟ್ಟವ್ರೆ, ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಸಿನಿಮಾ ಶೂಟಿಂಗಲ್ಲಾಗಲಿ ಮತ್ತು ಪ್ರಚಾರ ಕಾರ್ಯಕ್ರಮದಾಗಲಿ. ಸೊ ಗೊತ್ತಿಲ್ಲ, ಕಾಲನೇ ಸ್ವಲ್ಪ ಕಾಲೆಳಿತಾ ಹೋಯ್ತು ಅಷ್ಟೇ. ಸೊ ಈಗ ಒಂದು ಒಳ್ಳೆ ಟೈಮು. ರಾಜ್ಕುಮಾರ್ ಅವರು ಬರ್ತಡೇ ದಿವಸ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಆಶೀರ್ವದಿಸಿ. ಇನ್ನೂ ತುಂಬ ಸಿನಿಮಾಗಳು ಮಾಡೋವಂಥ ಉತ್ಸಾಹ ಇದೆ ನಮಗೆ. ಸೊ ನೀವು ಅದನ್ನು ಕೊಡಬೇಕು. ಸೊ ಹಾಗೆ ಕೇಳ್ತಾ ಇಡೀ ನಮ್ಮ ಚಿತ್ರತಂಡಕ್ಕೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಸೊ ಸೆನ್ಸರ್ ಪ್ರಾಬ್ಲಮಿಂದ ಅವರು ಮಾಡಿದ್ದು ಡಿಲೇಯಿಂದ ಆಗಿದೆ, ಇದು ಅಷ್ಟೇ, ಬೇರೆ ಏನೂ ತೊಂದರೆ ಇಲ್ಲ. ಸೊ ಈಗೆಲ್ಲ ಕಾಲ ಕೂಡ ಬಂದಿದೆ. ಸೊ ಚಂದನ್ ಫಿಲಮ್ಸ್ ಅವರು ಎಂಟೈರ್ ಕರ್ನಾಟಕ ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮಗೂ ಧನ್ಯವಾದಗಳು ಹೇಳ್ತಾ ನಾನು ನಿಮ್ಮ ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟೀಮ್ಗೆಲ್ಲ. ಆಲ್ ದ ಬೆಸ್ಟ್ ಎಲ್ಲ ಟೀಮ್, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಅಣ್ಣವ್ರ ಬರ್ತ್ಡೇ ದಿನ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಇವತ್ತು ಅಕ್ಷಯ ತೃತೀಯ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ. ಸೊ ಹಾಕಿರೋ ಹಣ ಅಕ್ಷಯವಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ ನಮ್ಮ ನಿರ್ಮಾಪಕರಿಗೆ. ಅಂಡ್ ಇವ್ರು ನೋಡಿದಾಗೆಲ್ಲ ಇವಾಗ ನನಗೆ ಏನ್ ಗೊತ್ತಾ, ಅವಾಗ ನನಗೆ ರುಕ್ಕಮ್ಮ ಸಾಂಗ್ ತಲೆಯಲ್ಲಿ ಒಂಥರ ಗುನುಗ್ತಾ ಇದೆ. ಅಂಡ್ ಹಿರಿಯ ಕಲಾವಿದ್ರು ಅನ್ಬೇಕಾದ್ರೆ ಹೆಂಗಪ್ಪ ಇವ್ರಿಗೆ ಹಂಗ ಅನ್ನೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಶಿ ಇಸ್ ಲುಕಿಂಗ್ ಸೋ ಯಂಗ್ ಅಂಡ್ ಬ್ಯೂಟಿಫುಲ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೇದಿಕೆಗೆ ಸ್ವಾಗತಿಸಿ. ನಮ್ಮೆಲ್ಲ ನನಗಿಂತ ಮುಂಚೆ ಸುಜಯನ್ ಕರಿಯಮ್ಮ. ಏಯ್ ಬಾಯಿಲಿ ಮಾತಾಡ್ ಬಾ, ನೀನ್ ಬಾರು, ನೀನ್ ಬಾಯಿಲಿ ಬಾ. ಸುಜಯ್ ಸರ್ ಮತ್ತೆ ಯಂಗ್ ಅಂಡ್ ಬ್ಯೂಟಿಫುಲ್ ಅಂತ ಹೆಂಗ್ ಹೇಳಿದ್ ಇವ್ರಿಗೆ ನಾನು ಇವಾಗ? ಅವನು ಎವರ್ಗ್ರೀನ್, ಅವನು ವೆರಿ ಹ್ಯಾಂಡ್ಸಮ್ ಡೈರೆಕ್ಟರ್ ಸುಜಯ್ ಶಾಸ್ತ್ರಿ ಸರ್. ಎಸ್ ಸರ್. ನಮಸ್ಕಾರ ಎಲ್ಲರಿಗೂ. ಒಂದು ನಾನು ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಾದ್ರೆ ಒಂದು ಇದಾಯ್ತಮ್ಮ, ಕಾರಣಾಂತರಗಳಿಂದ ನಾವು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆಲ್ ಆಫ್ ಅ ಸಡನ್ ನಮಗೆ ಚೇಂಜ್ ಆಯಿತು. ಚಂದನ್ ಫಿಲ್ಮ್ಸ್ ಅವ್ರ ಸರ್, ನಮ್ಮ ಚಂದನ್ ಸುರೇಶ್ ಅವ್ರನ್ನ ಭೇಟಿ ಆದಾಗ ಅಂದೆ, ಹೆಂಗೆ ರಿಲೀಸ್ ಮಾಡ್ತಿದ್ರು ಹೇಳಿ ನೋಡೋಣ 17ನೇ ತಾರೀಕು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇದೆ. ತಕ್ಷಣ ಒಂದು ಉತ್ತರ ಕೊಟ್ಟೆ, ಪತಾ ನಹಿ ಕಿಸ್ ಮೋಡ್ ಪೇ ಆಕರ್ ನಾರಾಯಣ ಮೇಲೆ ಜಾಯೇಗ ಅಂದೆ. ಅವರು ಅದು ಯಾವ ಕ್ಷಣದಲ್ಲಿ ಬಂದರೋ ಎಲ್ಲವೂ ಸುಸೂತ್ರವಾಗಿ ಆಗ್ತಾ ಇದೆ. ಇದು ಅವರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯೂ ಕೂಡ. ಆ್ಯಂಡ್ ನಮ್ಮ ನಿರ್ಮಾಪಕರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳನ್ನು ಈ ಮೂಲಕ ನಾನು ಕೇಳ್ಕೊತೀನಿ. ಯಾವ ಕ್ಷಣದಲ್ಲಿ ಎಲ್ಲರ ಕಾಲ ಎಳೆದ ಕಾಲ ಅನ್ನೋ ಪದನ ಬಿಟ್ಟು ಲಾಸ್ಟ್ ಟೈಮು ಹೇಳಿದ್ದೆ, ನಿಜವಾಗ್ಲೂ ಹೇಳಿದ್ದೆ, ಅದು ಗೌರವಾನ್ವಿತವಾಗಿ ಹೇಳಿದ್ದೆ. ಆ್ಯಂಡ್ ನಾವು 4 ವರ್ಷ ಕಳೆದಿದ್ದೀವಿ ಅನ್ನೋದಕ್ಕಿಂತ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಅಂತ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತಾರಮ್ಮ, ನಾವು ತುಂಬ ಸತಿ ಕೇಳಿದ್ವಿ, ಯಾಕೋಕ್ಕಂತ ಲೇಟ್ ಮಾಡ್ತಿದ್ದೆ, ನನಗೆ ಯಾಕೋ ನೀನು ತುಂಬ ನೀನಾಗಿ ಲೇಟ್ ಮಾಡ್ತಿದ್ದೆ ಯಾಕಂದ್ರೆ ನಾನು ನಿಜವಾಗ್ಲೂ ಸಿನಿಮಾ ವರ್ಕ್ ಆಗುತ್ತೆ ಅಂತ ಹಿರಿಯ ಮಾಡೋ, ನನ್ನ ಮಾತು ಕೇಳೋ ಅಂತ. ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಅದೇ ಅಂತಿದ್ರು. ನಾನು ಅದಕ್ಕೆ ಅಂದರೆ ಗೊತ್ತಿಲ್ಲ ತಾಯಿ, ಇದು ಯಾವ ಕ್ಷಣದಲ್ಲಿ ಹೆಂಗೆ ತಿರುಗಿಳುತ್ತೆ ಗೊತ್ತಿಲ್ಲ. ನಾನು ಒಂದು ಮಾತು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಸರ್ ನಾವು ಯಾವತ್ತು ಬರ್ತೀವೋ ಅದು ಒಳ್ಳೆ ದಿವಸ ಆಗಿರುತ್ತೆ ಅಂತ ಅವತ್ತೊಂದು ಮಾತು ಹೇಳಿದ್ದೆ. ನಾವು ನಮ್ಮ ಸರ್ವಶ್ರೇಷ್ಠದ ಹುಟ್ಟಿದಂತಹ ದಿನದಿಂದ ನಮ್ಮ ಸಿನಿಮಾ ಆಗುತ್ತೆ ಅನ್ನೋದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿದೆಯಾ ಅನ್ನೋವಂಥ ಒಂದು ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇರುವಂಥದ್ದು. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ನಾವು ಹೊರಡ್ತೀವಿ ಎಲ್ಲ ಸಿನಿಮಾನ ಮಾಡಬೇಕಾದ್ರೆ. ಆ್ಯಂಡ್ ನಿರ್ಮಾಪಕರಾದಂತರೂ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಅದೇ ಯೋಚನೆ ಹೊರಟಿದ್ದೀವಿ. ನಿಮ್ಮೆಲ್ಲರ ಹರಕೆ ಬೇಕಾಗುತ್ತೆ. ನಿಮ್ಮೆಲ್ಲರ ಒಂದು ನಾವು ದೊಡ್ಡ ಸಿನಿಮಾ ಮಾಡಿದ್ದೀವಿ, ನಾವು ನಂಬಿಕೆ ಕೊಡ್ತಾ ಇದ್ದೀವಿ, ನೀವು ಬರ್ತೀರ ಅನ್ನೋ ನಂಬಿಕೆನಲ್ಲೂ ನಾವು ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ನನ್ನ ಫಸ್ಟು ನನ್ನ ಪ್ರೊಡ್ಯೂಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಇರುವಿಕೆ, ಅವರ ಒಂದು ಪ್ರಸ್ತುತಿ ನಮಗೆ ಭಾಳ ಪ್ರಮುಖವಾಗುತ್ತೆ ಅನ್ನೋದು ನಾನು ಆಗಲಿಂದ ಹೇಳ್ಕೊಂಡ್ಬಂದಿದ್ದೀನಿ. ನಿಮ್ಗೆ ತುಂಬ ಒಳ್ಳೇದಾಗಬೇಕು ಸರ್, ದೇವ್ರು ಒಳ್ಳೇದು ಮಾಡಬೇಕು ನಿಮ್ಗೆ ತುಂಬ. ಜೊತೆಗೆ ವಿಶ್ವಜಿತ್ ರಾವ್, ನಮ್ಮ ಸಿನಿಮಾ DOP, ಅವರು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಾರೆ. ಹಾಗಾಗಿ ಯಾವ ಒಂದು ಇದರಲ್ಲೂ ಕಾಣಿಸ್ಕೊಳ್ಳಿಲ್ಲ. ರಾಜ್ಗುರು ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಸಾಕಷ್ಟು ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಸಂಗೀತ ಪ್ರವೀಣ್ ಪ್ರದೀಪ್ ಅವರು ಕೂಡ ಇವತ್ತು ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಸೊ
ಎಲ್ಲರೂ ಬ್ಯುಸಿ ಆಗಿದ್ದಾರೆ, ನಾನು ಓಡಾಡ್ತಾ ಇದ್ದೀನಿ ಎಲ್ಲ ಕಡೆನೂ. ಸೊ ಎಲ್ಲರಿಗೂ ಧನ್ಯವಾದಗಳು ತಿಳಿಸ ಶೆಟ್ರೆ, ಥ್ಯಾಂಕ್ ಯು ಸೊ ಮಚ್. ಅರ್ಚನಾ, ಥ್ಯಾಂಕ್ ಯು ಸೊ ಮಚ್. ಅಪ್ಪಿ, ರಜನಿಕಾಂತ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಲಾವಿದರಿಗೂ ಅನಂತು, ನನ್ನ ಆತ್ಮೀಯನೇ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ರಾಕೇಶ್ ಪೂಜಾರಿ, ಮಂಜು ಪಾವಗಡ, ಇಡಿ ಸತೀಶ್ ಚಂದ್ರ, ಮಂಡ್ಯ ಮಿಸ್ಸರು, ಅಮ್ಮ, ಯಾವಾಗಲೂ ಅದೊಂದು ವಿಶೇಷವಾದ ಜೀವ ಅದು ನಮಗೆ ಎಲ್ಲರಿಗೂ. ಪ್ರತಿ ಸತಿ ಅದು ಹೇಳಿದ್ರೆ ಉದ್ಗಾರ ಉತ್ಪ್ರೇಕ್ಷೆ ಅಂತ ಆಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಆ್ಯಂಡ್ ದತ್ತಣ್ಣ ಅವ್ರು ಬರಬೇಕು ಅಂದ್ಕೊಂಡಿದ್ರು, ನನಗೆ ನಾಳೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ ಕಣ, ಯಾಕೋ ಹುಷಾರಿಲ್ಲ ನನಗೆ ಅಂದರು. ಸರಿ ಸರ್, ನಿಮಗೆ ಹುಷಾರಿದೆ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತಂದೆ. ಆಯಿತು, ನಿನಗೆ ಒಳ್ಳೇದಾಗಲಿ ಅಂತ ಇಟ್ಟರು ಫೋನ್ನ. ಸೊ ಪ್ರತಿಯೊಬ್ಬರೂ ರಜಾ ಮಜಾ ನಡೀತಿದೆ ಪಾಪ. ನಾನು ಮಂಡ್ಯ ಮಿಸ್ಸರ ನಟನದಲ್ಲಿ ಅವರು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೊಬಿಡ ಹೇಳಿಯ ಅಂದರು. ಎಲ್ಲರೂ ಪ್ರೀತಿ ತೋರಿಸ್ತಾ ಇದ್ದಾರೆ, ಆದರೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದೊಂದು ಮಾತ್ರ ನಾನು ಕೇಳ್ಕೊಬಲ್ಲೆ, ಅಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರು. ನೀವು ನಿಮ್ಮ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೀರಾ. ನಾವು ಮಾಡಿದ್ದೀವಿ ಅನ್ನೋ ಭರವಸೆ ಮತ್ತು ಭ್ರಮೆಯಲ್ಲಿ ಹೊರಟಿದ್ದೇವೆ. ನಿಮ್ಮ ಇರುವಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಇದ್ರಂಗೊಂಥರ ಫ್ಯಾನ್ ಗರ್ಲ್ ಮೂಮೆಂಟ್ ಇದ್ದ ಹಾಗೆ. ನಾನು ಅವಾಗಿಂದ ನನ್ನ ಮುಖ ನಗುನೇ ನಿಲ್ತಲ್ಲ, ಎಕ್ಸಾಜುರೇಟ್ ಮಾಡ್ತಿಲ್ಲ ನಾನು. ನಿಜವಾಗ್ಲೂ ತಾರಮ್ಮ ಬಹಳಷ್ಟು ಪಾತ್ರಗಳಲ್ಲಿ ನಿಮ್ಮನ್ನ ನಾವು ನೋಡಿದೀವಿ, ಬಟ್ ಈ ಸಿನಿಮಾದಲ್ಲಿರೋ ನಿಮ್ಮ ಲುಕ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಏನಿರಬಹುದು ಪಾತ್ರ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ. ಸೊ ಪ್ಲೀಸ್ ಜೋರಾದ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ ಪ್ರೀತಿಯ ತಾರಮ್ಮಗೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸಕ್ಕದಾಗಿತ್ತು ಸಾಂಗ್ಸ್ ಎಲ್ಲ. ನಾನು ರಾಗಿಣಿ ಆಕ್ಟ್ ಮಾಡಿ ಅಂತಾನೆ ಗೊತ್ತಿರ್ಲಿಲ್ವೋ? ಏನೇ ಆಗಿಲ್ಲ, ಅವಳು ತುಂಬಾ ಮುದ್ದ ಕಾಣಿಸ್ತಿಲ್ಲ, ಗ್ಲಾಮರಸ್ ಆಗಿ. ನೀನು ಸಣ್ಣ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ವಿಜಯ್ ಪ್ರಕಾಶ್ ಹಾಡನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಮ್ಗೆ ತೋರಿಸಿದ್ದು, ಇಡೀ ಅವನ ಸಂಗೀತದ ಟೀಮ್ ಜೊತೆ. ಅದು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಿದ್ದೆ, ಇದು ಯಾವಾಗ ಇದೆ, ಇದು ಸಿನಿಮಾದಲ್ಲಿ ಇದೆಯಾ ಈ ಥರ ಅಂತೇಳಿ. ವಿಜಯ್ ಪ್ರಕಾಶ್ ರವರು, ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅವರು ಅವ್ರ ಲಿರಿಕ್ಸ್ ಬರ್ದಿರೋದು ಆ ಹಾಡು. ಆ ಹಾಡನ್ನ ಹಾಡಾದ್ಮೇಲೆ, ರೆಕಾರ್ಡ್ ಆದ್ಮೇಲೆ ಆ ಹಾಡನ್ನ ವಿಜಯ್ ಪ್ರಕಾಶ್ ಅವರು ಬಹಳ ಇಷ್ಟಪಟ್ಟು, ದಯವಿಟ್ಟು ಈ ತರ ನಾನು ಪಿಕ್ಚರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಜಯನೇ ಮಾಡಿರೋ ಹಾಡಂಥದ್ದು. ಥ್ಯಾಂಕ್ ಯು ಸೋ ಮಚ್ ವಿಜಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಅನಿಸ್ತಿತ್ತು ಅಂದ್ರೆ, ಒಬ್ಬ ಗಾಯಕ ಕಲಾವಿದನನ್ನ ನಾವು ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡಿದ್ದು, ಮತ್ತೆ ಅವ್ರ ಜೊತೆ ಅವರ ಟೀಮ್ ಜೊತೆ ನೋಡಿದ್ದು ಸಖತ್ತಾಗಿತ್ತು. ಆ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡು, ನನಗೆ ಅರ್ಚನಾ ಯಾವಾಗಲೂ ನೀನು ಬಹಳ ಸ್ಪೆಷಲ್ ಕಂದ. ಯಾಕೆಂತಂದ್ರೆ ಒಂದು ಹೆಣ್ಮಗಳು ಅಂದ್ರೆ ಒಂದು ಹೀರೋಯಿನ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಅದಕ್ಕೊಂದು ಬೇರೆನೇ ಇದೆ. 0 ಸೈಜಿಂದ ಹಿಡಿದು ಹಲ್ಲುಗಳು ದಾಳಿಂಬೆ ಹಣ್ಣು ಅಂತ ಎಲ್ಲ ಹಿಡಿದು, ಕಣ್ಣುಗಳು ಕಮಲದಂತೆ ಇರಬೇಕು ಅಂತ ಹೇಳಿ, ಕೆನ್ನೆಗಳು, ಅದು ಯಾವುದೂ ಅಲ್ಲ ನೀನು. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದು ಯಾವುದೂ ಅಲ್ಲದಿರುವುದರಿಂದ ನೀನು ಸ್ಪೆಷಲ್. ನೀನು ಯು ಆರ್ ಸ್ಪೆಷಲ್ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ನಾವು ತುಂಬಾ ಸಿನಿಮಾಗಳು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಹೆಣ್ಮಕ್ಳು ಪಾಪ ಒಂದೇ ಥರ ಕಾಣಿಸ್ತವೆ, ಒಂದೇ ಥರ ಡ್ರೆಸ್ಸು, ಒಂದೇ ಥರ ನೋಟ, ಅಥವಾ ಪಾಪ ಎಲ್ಲರೂ ಬೇರೆ ಬೇರೆ ಅವರ ಪ್ರತಿಭೆ ಬೇರೆ ಬೇರೆ ಥರ ಇರಬಹುದು, ಆದರೆ ಕಾಣೋದು ಅಂದರೆ ನೀನು ಯು ಲುಕ್ಸ್ ವೆರಿ ಸ್ಪೆಷಲ್. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ನಿನ್ನ ಹತ್ರ. ಭವಿಷ್ಯ ನನಗೆ ಅದಕ್ಕೆ ನೀನು ತುಂಬ ಇಷ್ಟ ಆಗ್ತೀಯ, ನನಗೆ ಖುಷಿ ಅನಿಸುತ್ತೆ ನಿನ್ನ ಬಗ್ಗೆ. ಆಮೇಲೆ ವಿಶ್ವಜಿತ್, ಅಫ್ಕೋರ್ಸ್ ಕ್ಯಾಮ್ರಾ ನಿಜವಾಗ್ಲೂ ಭಾಳ 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 ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ ಅವರು. ಮತ್ತು ನನಗೆ ತುಂಬ ವಿಶೇಷ ಅನಿಸಿದ್ದು ಸಂಗೀತ ಪ್ರವೀಣ್ ಮತ್ತು ಪ್ರದೀಪ್ ಏನು ಮಾಡಿದಾರೆ ರೀ ಆ ಹಾಡಲ್ಲಿ. ಅವರಿಬ್ಬರು, ಒಬ್ರು ಹೊಸನ ನೋಡಿದ್ರಲ್ಲ, ಒಬ್ರು ಕೂತಿದ್ದಾರೆ, ಒಬ್ರು ನಿಂತಿದ್ದಾರಲ್ಲ, ಅವರಿಬ್ಬರೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕತೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅದು ತುಂಬ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅದು ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಇನ್ನು ರಾಜ್ಗುರು ಹೊಸಕೋಟೆ, ಈ ಹೊಸಕೋಟೆನ ಸೇರಿಸ್ಬೇಕು, ಯಾಕಂದರೆ ಕ್ರಿಮಿನಲ್ ಪಿಕ್ಚರ್ ಡೈರೆಕ್ಟರ್ ಹೆಸರು ರಾಜ್ಗುರು, ಕೆರೆಬೇಟೆ ಡೈರೆಕ್ಟರ್ ಹೆಸರು. ಸೊ ಆ ರಾಜ್ಗುರು ಈ ರಾಜ್ಗುರು ಅಂತ ತಪ್ಪಾಗ್ಬಿಡುತ್ತೆ ಅಂತೇಳಿ ರಾಜ್ಗುರು ಹೊಸಕೋಟೆ ಅಂತಂದರೆ, ಈ ರಾಜ್ಗುರು ಹೊಸಕೋಟೆ ಮತ್ತು ಸುಜಯನ ಈ ತರಲೆಗಳನ್ನ ಇಬ್ಬರು ನಾನು ನೋಡ್ತಾ ಇದ್ದಿದ್ದು ನಾನು ಈ ಸಂಸದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ, ನಾಟಕೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಇವೆರಡು ಅಲ್ಲಿ ಕೂತ್ಕೊಂಡ್ಬಿಟ್ರು ಮೂಲೆಯಲ್ಲಿ, ಎಲ್ಲಾರ್ದು ಕಾಲು ಹಿಡಿಸ್ತಾ ಇದ್ರು. ಎಲ್ಲ ಹಿಂಗೆ ಮೈಕ್ ಇಸ್ಕೊಂಡ್ಬಿಡೋದು, ಎಲ್ಲರೂ ಯಾರು ಸ್ಟೇಜ್ ಮೇಲೆ ಬರ್ತಾರೆ ಸರಿ, ಅವ್ರಿಗೆ ಅಲ್ಲಿನೇ ಉಪ ಪ್ರಶ್ನೆಗಳು ಹಾಕೋದು, ಅಲ್ಲಿಂದಾನೇ ಮಾಡೋದು, ಒಂದು ಡ್ಯಾನ್ಸ್ ಮಾಡಿ ನೀವು, ಒಂದು ಸಾಂಗ್ ಆಡಿ ನೀವು, ಈ ಥರ ಎಲ್ಲಾನು
ಯಾರ್ಯಾರಿಗೆ ಬೇರೆ ಯಾರಿಗೂ ಪಾಪ ಯಾರಿಗೆ ಮಾಡೋಕ್ಕಾಗಲ್ವೋ ಅವ್ರಿಗೆಲ್ಲ ಈ ಥರದೆಲ್ಲ ಕಾಲು ಎಳಿತಾ ಇದ್ರು. ಅದಕ್ಕೇನೆ ಭಗವಂತ ಕಾಲು ಎಳ್ದ. ನಾನು ಕಾಲು ಎಳಿತೆ. ಕಾಲಾಯ ತಸ್ಮೈ ನಮಃ. ಕಾಲ ಭೈರವನನ್ನ ಒಂದು ಸ್ಥಾಪನೆ ಮಾಡಬೇಕು ಅಂತಂದ್ರೆ, ಆ ಭೈರವ ನಿಂತ್ಕೋಬೇಕು ಅಂತಂದ್ರೆ, ಆ ಕಾಲನ್ನ ನಿಂತ್ಕೊಳ್ಬೇಕು ಅಂದ್ರೆ, ಕಾಲನ್ನ ಹಿಡಿದಿಟ್ಕೊಳ್ಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ. ಕಾಲ ಯಾರ ಕೈಲೂ ಸಿಗೋದಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ನಿಂತಿರೋದು ಈ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಆದರೆ ನೋಡಿ, ನಿಜವಾಗ್ಲೂ ಈ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ, ಆಗ ಅಕಸ್ಮಾತ್ ರಿಲೀಸ್ ಆಗಿದ್ದಿದ್ರೆ 3 ವರ್ಷ 4 ವರ್ಷದ ಹಿಂದೆ ಈ ಥರದ ಕಥೆಗಳು ನಮ್ಗೆ ಹತ್ರ ಆಗ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಈ ಥರದ ಸೊಗಡಿರುವ ಕಥೆಗಳನ್ನು ಹಲವಾರು ಮಲಯಾಳಂ ಚಿತ್ರಗಳಲ್ಲಿ, ಹಲವಾರು ತೆಲುಗುವಲ್ಲಿ ಕೂಡ ಹೊಸ ಪ್ರಯೋಗಗಳು ನಡೀತಾ ಇದ್ದಾವೆ. ಆಯಾ ಪ್ರಾಂತದ ಭಾಷೆಗಳನ್ನ ಮಾತಾಡ್ತಾ ಹೋಗ್ತಿದ್ದಾರೆ. ಪುಷ್ಪ ಅನ್ನೋ ಒಂದು ಸಿನಿಮಾ ನಮಗೆ ಕೋಲಾರ ಬೆಂಗಳೂರು ಭಾಷೆ ತೆಲುಗುಲಿ ಮಾತಾಡ್ತಾರೆ. ಅಂದ್ರೆ ಅವ್ರು ಇತ್ಲಾಗಿ ಕನ್ನಡನೂ ಹೌದು, ಅತ್ಲಾಗಿ ತೆಲುಗುನೂ ಹೌದು. ಆ ಬಾರ್ಡರ್ ಭಾಷೆನ ಮಾತಾಡ್ತಾರೆ. ಆ ಥರದ ಒಂದು ರೀತಿಯಾದ ಸೊಗಡಿನ ಚಿತ್ರ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಇದರಲ್ಲಿ ಎಲ್ಲವೂ ಇದೆ. ಒಂಥರ ನಗತಾನೆ ಕಾಲಕ್ಕೆ ಮಹತ್ವವನ್ನು ಕೊಡುವಂಥದ್ದು. ಮತ್ತೆ ಅಲ್ಲಿ ಕಾಲವೇ ಇಲ್ಲದೆ ಹೇಗೆ ನೋಡ್ತಾರೆ ಅನ್ನೋದು. ಅಂದ್ರೆ ನನ್ನ ಪಾತ್ರ ಒಂದು ರೀತಿ ತುಂಬಾ ಪುಟ್ಟ ಪಾತ್ರ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ 3 ದಿನ 4 ದಿನ ಇರಬಹುದೇನೋ ಅಷ್ಟೇ. ಆ 3 ದಿನದಲ್ಲಿ ಮಾಡಿದ ಪಾತ್ರ ಎಷ್ಟು ಮಹತ್ವವಾದ ಒಂದು ಪಾತ್ರ ಅಂತಂದ್ರೆ, ಆ ಸಿನಿಮಾಕ್ಕೆ ಎಲ್ಲೆಲ್ಲಿ ತಿರುವು ಸಿಗ್ಬೇಕು ಅಲ್ಲೆಲ್ಲ ಆ ಪಾತ್ರ ಬಂದು ನಿಲ್ತಾಳೆ. ಅಂದ್ರೆ ಇಟ್ ಈಸ್ ಲೈಕ್ ಸಮಥಿಂಗ್, ಇಟ್ ಟರ್ನ್ಸ್ ದಿ ಸಿನಿಮಾ. ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಟರ್ನ್ ಮಾಡಿ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಇಡ್ತಾರೆ. ಆ ಥರದ ಒಂದು ಪಾತ್ರ ಇದು. ಮೊದಲನೇದಾಗಿ ಅದರ ವೇಷಭೂಷಣನೇ ನನಗೆ ತುಂಬ ಖುಷಿ ಅನಿಸಿತ್ತು. ನನಗೆ ಇವನ್ ಕತೆ ಹೇಳ್ಬೇಕಾರೆಲ್ಲ ಜಯಶ್ರೀಯಮ್ಮ ಜ್ಞಾಪಕ ಬರೋರು. ಯಾಕಂದ್ರೆ ಜಯಶ್ರೀಯಮ್ಮ ಸರಿಯಾಗಿರುತ್ತೆ ಕಣೋ ಅವ್ರಿಗೆ. ನಾನು ಅದನ್ನ 3 ಸತಿ 4 ಸತಿ ಇವನ ಹತ್ರ ಹೇಳಿದ್ದೀನಿ, ಜಯಶ್ರೀಯಮ್ಮ ಅವ್ರನ್ನ ನೀನು ಹಾಕೋಬೇಕಿತ್ತು ಕಣೋ. ಒಂಥರ ಅವರು ಒಂದು ಆಪ್ಟ್ ಆಗಿರ್ತಿದ್ರು ಕತೆಗೆ ಇದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಸುಜಯ ಯಾವ ಕಾರಣಕ್ಕೋಸ್ಕರ ನನಗೆ ಬಂದು ಹೇಳ್ದ ಅದರಲ್ಲಿ ನೀವು ಮಾಡಲೇಬೇಕು ಅಂತ. ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಮೊದಲನೇದಾಗಿ ಒಂದು ರೀತಿಯಾದ ಡಿಫ್ರೆಂಟ್ ಗೆಟಪ್ ಇರುವಂಥ, ಡಿಫ್ರೆಂಟ್ ಅಪ್ರೋಚ್ ಇರುವಂಥ, ಮತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಒಂದು ಅನುಭವ ಸುಜಯ. ನನಗೆ ಕಲಾವಿದನಾಗಿ, ಕೋಸ್ಟಾರ್ ಆಗಿ ಅದೆಲ್ಲ ಗೊತ್ತು. ಆದರೆ ಡೈರೆಕ್ಟರ್ ಆಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಅಂಡಸುಟ್ಟು ಬೇಕ್ತರ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದಾರೆ ನಿನಗೆ, ನೋಡು. ಯಾಕೆ ಅಂತಂದ್ರೆ ಇಲ್ಲಿ ಇವಾಗ ನಿಂತಿರೋದು ಇಲ್ಲಿ ಅಯ್ಯೋ ಅಂತ ನಾನು ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ. ಭಾಗವತದಲ್ಲಿ ಹೇಳೋ ಥರ ಆಗುವುದೆಲ್ಲ ಒಳ್ಳೇದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಆ ಥರದ ಒಂದು ತಾರೀಕು ನಿಮ್ಗೆ ಸಿಕ್ಕಿದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ರು. ಈಗ ಸುರೇಶ್ ಅಣ್ಣ ಬಂದಿದ್ದಾರೆ, ನೀನು ಕುನಾಲ್ ಅವ್ರ ಮಗ ಸುಪುತ್ರ, ಅವರು ಸುರೇಶ್ ಅಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬ ಥ್ಯಾಂಕ್ಸ್ ಕುನಾಲ್ ಮತ್ತು ನಿಮ್ಮ ತಂದೆಯವರಿಗೆ. ಯಾಕಂತಂದರೆ ಸಿನಿಮಾನ ಯಾಕಂತಂದರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟರ್, ಬಟ್ ನೀವು ಕಥೆಯನ್ನು ಫಸ್ಟ್ ಕೇಳಿ ಅದಾದ್ಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದರೆ ನನಗೆ ಗೊತ್ತಿದೆ, ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರು ಗೊತ್ತಿರಲಿಲ್ಲ, ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡ್ತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜು ದುಡ್ಡು ಮಾಡುತ್ತೆ 100%. ಯಾಕಂತಂದ್ರೆ ನನಗೆ ಈ ಚಿತ್ರವನ್ನ ನೋಡಿದವರೆಲ್ಲರೂ, ಕೆಲವರು ತುಂಬಾ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬಾ ಖುಷಿ ಅನ್ಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ. ಬಹಳ ಪಾಸಿಟಿವ್ ಆಗಿದೆ. ನಗೋ ಕಡೆ ಆ ರಾಕೇಶ ಪಾಪ ನಿಜವಾಗ ನನ್ನ ಕಣ್ಣಲ್ಲಿ ಬರ್ತಿತ್ತು ಪ್ರತಿ ಸತಿ ಅವನ್ನ ನೋಡ್ಬೇಕಾದ್ರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸತಿ ಅವನು ಬಂದಾಗ್ಲೂ ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು. ಮತ್ತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ. 3 ವರ್ಷ ಆಯ್ತು 4 ವರ್ಷ ಆಯ್ತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನು ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಇದು ಅಂದರೆ ನೀವು ಆ ಪಿಕ್ಚರ್ ಯಾವಾಗಲಾದ್ರೂ ರಿಲೀಸ್ ಆಗಲಿ, ಇವತ್ತಿನ ಶೂಟಿಂಗ್ ಮಾಡಿ ನಾಳೆನೇ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನು ಮಾಡ್ತು, ಏನು ಕೊಡ್ತು, ಹೇಗೆ ಗೆಲ್ತು ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲ ಕ್ವಾಲಿಟಿಗಳು, ಅದೆಲ್ಲ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜವರು ಏನೂ ಹೆದರ್ಕೊಳ್ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದಿಷ್ಟೇ, ಕುನಾಲ್ ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ಉಳಿಸ್ಕೊಡುವಂಥ ಜವಾಬ್ದಾರಿ ತಾವು ಮಾಡಬೇಕಷ್ಟೆ.
ಯಾಕಂದರೆ ಜನರಿಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಜನರ ಹತ್ರ ತಗೊಂಡು ಹೋಗ್ತಾರೆ ಸಿನಿಮಾನ ಹೀಗಿದೆ ಹಾಗಿದೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಮೊದಲು ನಾವೆಲ್ಲ ನಮ್ಮ ಕೆರಿಯರ್ ಪ್ರಾರಂಭ ಮಾಡಿದಾಗ ಇಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡಿಕೊಂಡು ಪಾಪ ಥಿಯೇಟ್ರ್ ಮುಂದೆನೇ ಹೀರೋಯಿನ್ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಇನ್ನೊಂದು ಯಾರ್ಯಾರು ಎಂಥ ವಾದ್ಯಗಳನ್ನು ನುಡಿಸ್ಕೊಂಡು ಇವೆಲ್ಲ ಏನಿರಲಿಲ್ಲ. ನಾವು ಕಳ್ತನವಾಗಿ ಬುರ್ಕಗಳು ಹಾಕೊಂಡು ಹೋಗ್ತಾ ಇದ್ವಿ ಥಿಯೇಟ್ರಿಗೆ, ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಬುರ್ಕಾಗಳು ಹಾಕೊಂಡು ಕಳ್ತನವಾಗಿ ಎಲ್ಲೋ ಹೋಗಿ ಕೂತ್ಕೊಳ್ಳೋದು, ಎಲ್ಲೋ ಹಿಂಗೆ ಸಿನಿಮಾ ನೋಡೋದು, ಏನು ಎಂಜಾಯ್ ಮಾಡ್ತಾರೆ ಅಂತ ನೋಡೋದು, ಆ ಥರದ್ದೆಲ್ಲ ಕಾಲ ಇತ್ತು. ಬಟ್ ಇವಾಗ ಎಲ್ಲವನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಹುಶಃ ಅದನ್ನೆಲ್ಲ ತೆರೆದಿಟ್ಟು ಹೋಗೋದು ತಪ್ಪ ಅಥವಾ ಮುಚ್ಚಿಟ್ಕೊಂಡು ಹೋಗೋದು ತಪ್ಪ, ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕೆಂತಂದರೆ ಸಿನಿಮಾ ಬೆಳಕಲ್ಲಿ ಚಿತ್ರೀಕರಣ ಮಾಡಿ ಕತ್ಲಲ್ಲಿ ತೋರಿಸುವಂಥವ್ರು ನಾವು. ಅಂತಂದರೆ ಎಲ್ಲವನ್ನೂ ಎಲ್ಲ ಕತ್ತಲ ರೂಮಲ್ಲಿ ತೋರಿಸಿ ಒಂದು ಕಡೆ ಬೆಳ್ಳಿಯ ತೆರೆ ಅಂತ ಹೇಳೋದು ಯಾಕೆ ಅಂದರೆ, ಆ ಕತ್ತಲಲ್ಲಿ ಒಂದು ಬೆಳ್ಳಿಯ ಕಿಂಡಿ ಹೇಗೆ ಕಾಣಿಸ್ತೀವೋ ಆ ಥರದಲ್ಲಿ ನೋಡೋವಂಥದ್ದು. ಅಂದರೆ ಆ ಕುತೂಹಲನ ನಾವು ಕೀಪಪ್ ಮಾಡೋದ್ರಲ್ಲಿ ಸ್ವಲ್ಪ ಹಿಡಿದಿದ್ದೀವಿ ನಾವು ಸಿನಿಮಾ. ಇಲ್ಲ ಅಂತಂದರೆ ಸಿನಿಮಾ ಈಸ್ ಸಮಥಿಂಗ್ ದಟ್ ಯಾವತ್ತೂ ಸಿನಿಮಾಗೆ ಸಾವಿಲ್ಲ. ಅದು 100 ವರ್ಷ ಈಗಾಗಲೇ ದಾಟಿದೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ. ಆದರೂ ಕೂಡ ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಅನ್ನೋದು ತುಂಬ ಜನ ಏನಂತಾರೆ ಅಂದರೆ, ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬ ಜನ ಏನ್ರಿ ಅವರು ದೇಶವನ್ನು ಆಳಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬಹಳ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಆ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು ಶಕ್ತಿ, ಒಂದು ಯೂನಿಟಿ ಅಂದರೆ, ನಮಗೆ ನಮ್ಮ ಭಾರತ ದೇಶದಲ್ಲೇ ನಾವೇನಾದರೂ ತಳದಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದನೇ ನಿಂತಿರೋದು, ಕಲೆಗಳಿಂದನೇ ನಿಂತಿರೋದು. ಕಲೆಗೆ ಒಂದರಲ್ಲೇ ನಮಗೆ ಯಾವುದೇ ಜಾತಿ ಭೇದ ಯಾವುದೂ ಬರೋದಿಲ್ಲ, ಯಾವುದೂ ಧರ್ಮಗಳು ಯಾವುದೂ ಬರದೇ ಇರುವಂಥದ್ದು ಯಾವುದಾದ್ರೂ ಒಂದು ಕಲೆ ಇದೆ ಅಂದರೆ ಅದು ಕಲೆ ಇದೆ ಸಿನಿಮಾ. ಯಾಕೆ ಸಮಗ್ರವಾದ ಕಲೆ ಅಂತಂದರೆ, ಅದರಲ್ಲಿ ಸಂಗೀತವೂ ಇದೆ, ಡ್ಯಾನ್ಸ್ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಎಲ್ಲ ಕಲೆಗಳನ್ನು ಒಟ್ಟಿಗೂಡಿಸಿದ್ರೆ ಅದು ನಮ್ಮ ಬೆಳ್ಳಿತೆರೆ, ಅದೇ ಸಿನಿಮಾ ಅಲ್ವಾ? ಆ ಸಿನಿಮಾ ಅಂತ ಅನ್ನೋದು ನಾವು ಪವಿತ್ರವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದರೆ ನಾವು ಅದನ್ನು ಪ್ರೀತಿಸಿದ್ರೆ ಮಾತ್ರ ಅದು ನಮ್ಮನ್ನು ಪ್ರೀತಿಸುತ್ತೆ. ಆ ಕಲೆಯನ್ನು ನಾವು ಯಾವಾಗಲೂ ಕೈ ಹಿಡಿಬೇಕು ಅಂತ ಅನ್ನೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ. ಸಿನಿಮಾ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ವ್ಯಾಪಾರ ದೃಷ್ಟಿಯಲ್ಲಿ ಕರೆಕ್ಟ್. ಒಬ್ಬ ನಿರ್ಮಾಪಕ ಹಾಕಿದ ತಕ್ಷಣ ಅದು ಉದ್ಯಮವಾಗಿ ನಮ್ಗೆ ಇನ್ನೂ ಪರಿವರ್ತನೆ ಆಗಿಲ್ಲ. ಸರ್ಕಾರದಲ್ಲಿ ಉದ್ಯಮ ಒಂದು ಇಂಡಸ್ಟ್ರಿ ಅಂತ ಆಗಲಿಲ್ಲ. ಇಂಡಸ್ಟ್ರಿನೇ ಸಿನಿಮಾ. ಆದರೆ ಅದಕ್ಕೆ ದುಡ್ಡು ಕೊಡೋ ಜೊತೆಗೆ ಒಳ್ಳೆ ಹೆಸರು ತಂದುಕೊಡೋ ಜೊತೆಗೆ ನೂರಾರು ಕುಟುಂಬಗಳು ಇದನ್ನು ನಂಬಿ ಬದುಕುವಂಥ ಕೆಲಸ ಇದೆ. ಇಲ್ಲಿ ಕುಳಿತಿರುವ ಎಲ್ಲ ಸಿನಿಮಾ ಪತ್ರಕರ್ತರ ನಿಮ್ಮ ಕುಟುಂಬಗಳೂ ಕೂಡ ಈ ಸಿನಿಮಾಯಿಂದನೇ ಸಾಗ್ತಾ ಇದೆ ಅನ್ನೋದು ಕಟು ಸತ್ಯ. ಅದನ್ನು ನೀವು ನಮಗೆ ಯಾವಾಗಲೂ ಜೊತೆಯಾಗಿರಬೇಕು. ಒಳ್ಳೆಯ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ ನೋಡದೇ ಇಲ್ಲ, ಆದರೆ ಆ ಒಳ್ಳೆಯ ಚಿತ್ರವನ್ನು ನಾವು ಹೇಗೆ ತಗೊಂಡು ಹೋಗ್ತೇವೆ ಜನರ ಹತ್ರ ಅನ್ನೋದು ಬಹಳ ಮುಖ್ಯ. ಎಕ್ಸಿಬಿಟರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರೊಡ್ಯೂಸರ್ಗೆ, ಕಲಾವಿದರಿಗೆ, ಡೈರೆಕ್ಟರ್ಗೆ ಮತ್ತು ಇಡೀ ತಂಡಕ್ಕೆ, ಇಡೀ ಕನ್ನಡ ಸಿನಿಮಾಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಎಲ್ಲರ ಎಳೆಯುತ್ತೆ ಕಾಲ. ಆ ಕಾಲ ಎಳೆಯೋದಲ್ಲ, ಆ ಕಾಲಗಳಿಗೆ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ದೇವರುಗಳಿಗೆ, ಎಲ್ಲರ ಕಾಲಗಳಿಗೆ ನಮಸ್ಕಾರ ಹೇಳ್ತಾ ಈ ಚಿತ್ರವನ್ನು 24ನೇ ತಾರೀಕು, ಸೂಪರ್ ಡೇಟ್ ಅದು, ಏಪ್ರಿಲ್ 24ನೇ ತಾರೀಕು ಬಿಡುಗಡೆ ಆಗ್ತಿರೋದು. ನಮ್ಮೆಲ್ಲರ ಸೌಭಾಗ್ಯ ಅದು ನಿನ್ನ ಸೌಭಾಗ್ಯ ಅನ್ಕೋಬೇಕು. 17ನೇ ರಿಲೀಸ್ ಆಗದೆ ಇರೋದು ಕೂಡ ನಿನ್ನ ಸೌಭಾಗ್ಯವೇ. ನಾವು ಸೆನ್ಸರ್ ಅಕಸ್ಮಾತ್ ಅವ್ರು ಕೊಟ್ಬಿಟ್ಟಿದ್ದಿದ್ರೆ ನಾವು 17ಕ್ಕೆ ಬಂದ್ಬಿಡ್ತಿದ್ವಿ. ಇವತ್ತು ಬರೀ ಅಕ್ಷಯ ಅಲ್ಲ, ಇವತ್ತು ಬಸವಣ್ಣನ ಜಯಂತಿ ಕೂಡ ಹೌದು. ಆ ಜಯಂತಿ ದಿನ ನಾವು ಒಂದು ಉದಯ ಆಗಿದ್ದೀವಿ. ಇವತ್ತು 24ನೇ ತಾರೀಕು ನಮ್ಮ ಅಣ್ಣವರ ಜಯಂತಿ. ಆ ದಿನ ನಮ್ಮ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ, ಪ್ರೇಕ್ಷಕರ ಪ್ರಭುಗಳು ಎಲ್ಲರೂ ನೋಡಿ ತುಂಬ ಖುಷಿ ಪಡ್ತೀರಿ. ಇದು ಒಳ್ಳೆ ಸಿನಿಮಾ, ಸಖತ್ತಾಗಿದೆ. ನೀವೆಲ್ಲರೂ ಹೇಳ್ತೀರಾ ಇದೆಲ್ಲ ಒಳ್ಳೆ ಸಿನಿಮಾ ಅಂತ ನನಗೆ ಅಂತ ಹಾರೈಸಿ ಈ ಸಕ್ಸಸ್ ಪಾರ್ಟಿಯನ್ನು ಖಂಡಿತ ಬೇಗ ಮಾಡೋಣ ಸರ್. ಅವನು ಎಲ್ಲವನ್ನು ಗೋಪ್ಯವಾಗಿ ಇಟ್ಕೊಳ್ತಾನೆ ಸರ್ ನಿಮ್ಮ ಡೈರೆಕ್ಟ್ರು, ಯಾವುದನ್ನು ಹೊರಗಡೆ ಹೇಳೋದಿಲ್ಲ. ನೋಡಿ, ಇನ್ನು 24ನೇ ತಾರೀಕು ರಿಲೀಸು, ಇವತ್ತು ಆಲ್ರೆಡಿ 20 ಸರ್. ಪಬ್ಲಿಸಿಟಿನೇ ಇನ್ನು ಸರಿಯಾಗಿ ಶುರು ಮಾಡಿಲ್ಲ ಸರ್. ಇವರೆಲ್ಲರೂ ಪಬ್ಲಿಸಿಟಿ ಮಹಾದೇವರುಗಳು ಬಂದು ಕೂತಿದ್ದಾರೆ. ದಯವಿಟ್ಟು ನೀವು ಇದರಿಂದ ಸೀರಿಯಸ್ ಆಗಿ ಮಾಡಿ ಸರ್. ಅದರಿಂದ ಆಲ್ ದಿ ಬೆಸ್ಟ್ and congratulations to the whole team. Kunal, once again for you, and I'm so sorry, ಚಂದನ್ ಬಗ್ಗೆ ನಾನು ಹೇಳಲೇ ಇಲ್ಲ. ಚಂದನ್ ಅಲ್ವಾ, ಅಲ್ಲಿ ಮುದ್ದಾಗಿದ್ದಾನೆ ಅಲ್ಲ, ಆದ್ರೂ ಪರವಾಗಿಲ್ಲ. ಇನ್ನು ಕಲರ್ ಎಲ್ಲ ಮಾಡ್ಕೊಂಬಿಟ್ಟಿದ್ದ ಕೂದಲನ್ನ, ಇವಾಗಾದ್ರೂ ಕಪ್ ಮಾಡ್ಕೊಂಡು ಅವನೇ ಸ್ವಲ್ಪ ನಮ್ಮವನು ಅಂತ ಕಾಣಿಸ್ತಾನೆ.
ಚಂದನ್ ಇವನಿಗಿಂತ ಇವ್ರ ತಂದೆ ತಾಯಿ ನನಗೆ ಸ್ವಲ್ಪ ಹತ್ರ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ. ಶಾಂತಿ ಗ್ರಾಮದಿಂದ, ಹಾಸನದ ಪಕ್ಕದಲ್ಲಿ ಶಾಂತಿ ಗ್ರಾಮ ಇವನ ಗ್ರಾಮ, ಊರು. ಇವನನ್ನು ಫಸ್ಟು ನಾನೊಂದು ಸಣ್ಣ ರ್ಯಾಪರ್ ಆ ಥರದ ಇದರಲ್ಲಿ ಈ ಹುಡುಗನನ್ನು ನಾನು ಭೇಟಿ ಮಾಡಿದ್ದು. ಅದಾದಮೇಲೆ ರಾಜಾರಾಣಿಲಿ ಬಂದಿದ್ದ ಇವನು, ಈ ಕಂಟೆಸ್ಟೆಂಟ್ ಆಗಿ ಬಂದಿದ್ದ. ಅದಾದಮೇಲೆ ನಾನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವನ್ನ ನೋಡ್ತಾ ಇದ್ದೆ. ಚಂದನ್ ಅವನಲ್ಲಿ ಒದಗಿರುವ ಒಂದು ಮುಗ್ಧತೆ ಇವತ್ತುವರೆಗೂ ಹೋಗಲಿಲ್ಲ. ಅದು ಅವನನ್ನು ಇಲ್ಲಿ ಇಷ್ಟರ ಮಟ್ಟಿಗೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಯಾರಿಗಾದ್ರೂ ನಾನು ಬರ್ತಾ ಹೇಳ್ತಾ ಇದ್ದೆ, ಎಲ್ಲವೂ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲದಕ್ಕೂ ಇದು ನನ್ನಿಂದನೇ ಎಲ್ಲ ಅಂತ ಯಾವಾಗ ಅನ್ಕೊಳ್ತಾನೆ ಮನುಷ್ಯ, ಅವತ್ತೇ ಕೊನೆಯದು ಅಂತ, ಅವನ ಜೀವನದಲ್ಲಿ ಕೊನೆ. ಆದರೆ ನನಗೆ ಇನ್ನೊಂದು, ಕ್ರಿಮಿನಲ್ಲಲ್ಲಿ ಇವನು ಮಾಡ್ತಿದ್ದಾನೆ ಅಣ್ಣ ಮ್ಯೂಸಿಕ್ ವಸನ. ಕ್ರಿಮಿನಲ್ ಬಹಳ ರಾ ಸಿನಿಮಾ. ನಾನು ಇವನು ನೋಡ್ಬಿಟ್ಟು ಹೆಂಗೋ ನಿನಗೂ ಅದಕ್ಕೂ ಸಂಬಂಧವಿಲ್ವಲ್ಲೋ, ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ಬಟ್ ಈ ಸಿನಿಮಾ ನಿನಗೆ ಹೀರೋ ಆಗಿ ದೊಡ್ಡ ಶಕ್ತಿಯನ್ನು ತುಂಬಲಿ ಚಂದನ್, ದೊಡ್ಡ ಹೀರೋ ಆಗಿ ಯಾಕೆಂದರೆ ನಿಮ್ಮ ತಂದೆ ತಾಯಿ ತುಂಬ ನಿನ್ನ ಮೇಲೆ ಕನಸಿಟ್ಕೊಂಡಿದ್ದಾರೆ, ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಎಲ್ಲವೂ ಒಳ್ಳೇದಾಗಲಿ. ಅದಕ್ಕೋಸ್ಕರ ಕಲಾವಿದನಾಗಿ ನೀನು ಬಾರೋ ಸುಜಯ, ಬಾರೋ ಗೋವಿಂದರಾಜ್, ಬನ್ನಿ ಗೋವಿಂದರಾಜ್ ಅವರು, ಬಾ ಅರ್ಚನಾ, ಕುನಾಲ್ ಬನ್ನಿ, ಮತ್ತೆ ಒಂದು ಗ್ರೂಪ್ ಫೋಟೋ ಅವ್ರು ಕೇಳಕ್ಕೆ ಮುಂಚೆ ನಾವೇ ಕೊಟ್ಬಿಡೋಣ. ಬನ್ನಿ, ಬಾರೋ ರಜನಿ, ಬಾರೋ ಅನಂತ, ಬಾಮ. ಖಂಡಿತ ನೋಡ್ತೀನಿ. ಅದೇ ಫಸ್ಟ್ ನಾನು ಆವಾಗ್ಲಿಂದ ಕೇಳ್ತಿದ್ದೀನಿ ವಾಸನ, ಯಾವಾಗಪ್ಪ ತೋರಿಸ್ತೀಯ ಸಿನಿಮಾನ? ಯಾಕಂದ್ರೆ ನನಗೆ ತುಂಬಾ ಎಲ್ಲ ಇಲ್ಲಿ ನೋಡಿದ್ಮೇಲೆ ಎಷ್ಟೊಂದು ಸೀಕ್ರೆಟ್ಗಳು ಗೊತ್ತಾಗಿತ್ತು. ಅದೇ ಪ್ರೀ ರಿಲೀಸ್ ಪೇಯ್ಡ್ ಪ್ರೀಮಿಯರ್, ಅಯ್ಯೋ ಅದೊಂದು ಶುರುವಾಗಿದೆ ಅಲ್ಲ, ಪೇಯ್ಡ್ ಪ್ರೀಮಿಯರ್ ಅಂತ, ರಿಲೀಸ್ ಆಗ ಮುಂಚೆನೆ ಒಂದು ಪೇಯ್ಡ್ ಪ್ರೀಮಿಯರ್, ಅದೇನು ಡಬಲ್ ರೇಟ್ ಅಂತನಾ ಟಿಕೆಟ್? ಅದೇ ದುಡ್ಡ? ಹೌದಾ? ಇರಪ್ಪ, ನಂಗೆ ಗೊತ್ತಿಲ್ಲ. ಇಲ್ಲ, ಪೇಡ್ ಪ್ರೀಮಿಯರ್ ಇಲ್ಲ, ಸರ್ ಜೊತೆ ಮಾತಾಡ್ಕೊಂಡು ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಬಿಟ್ಟು ಎಲ್ಲ ಇವತ್ತು ಮಾಡ್ತೀವಿ. ಇವತ್ತು ಮಾತುಕತೆ ಮುಗಿಸ್ಕೊಂಡು ಇನ್ನು ತುಂಬಾ ದಿನ ಇದೆಯಲ್ಲ ವಸಣ? ಇಲ್ಲ ಅಯ್ಯೋ ದೇವ್ರೆ, ಇವತ್ತು ಮಾಡ್ತೀನಿ, ದೇವ್ರನಾಗಿ ಇವತ್ತು ಮಾಡ್ತೀವಿ, ನಮ್ಮ ನಂಬಿ ಪ್ಲೀಸ್. ಹಂಗಾಗಿದೆ ಪರಿಸ್ಥಿತಿ. ಸೊ ಕುನಾಲ್ ಅವ್ರ ಹತ್ರ ಮಾತಾಡ್ಕೊಂಡು ಮೈಸೂರು 22ನೇ ತಾರೀಕು ಬೆಂಗಳೂರಲ್ಲಾಗುತ್ತೆ, 23 ಮೈಸೂರಲ್ಲಾಗುತ್ತೆ, 24 ಬಿಡುಗಡೆ. ಸೊ ಹೆಚ್ಚು ಓಡಾಡೋಕ್ಕಾಗದೇ ಇರೋ ಕಾರಣ ಅದು ಅಮ್ಮ ಹೇಳಿದಂಗೆ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀವಿ. ಅದನ್ನು ಅವತ್ತೆಲ್ಲ ಕ್ಲೀನಾಗಿ ಸವಿಸ್ತಾರವಾಗಿ ಮಾತಾಡ್ತೀವಿ, ಏನೇನು ಸಮಸ್ಯೆ ಆಗಿತ್ತು, ಯಾಕೆ ಏನೇನಾಯಿತು ಅಂತ. ಇಲ್ಲಿರೋ ಮಾಧ್ಯಮ ಮಿತ್ರರು ಕೆಲವರಿಗೆ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಕೆಲವರು ಟೋಪಿ ಹಾಕೊಂಡು ಕೂತಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದರೆ ಹೇಳ್ಕೊಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಆದರೆ ಹೇಳ್ಕೊತೀವಿ. ಒಂದು ದಿವಸ ಅದೊಂದು ಅದಕ್ಕೆ ಅಂತ ಒಂದು ಪ್ರತ್ಯೇಕವಾದ ಜಾಗ ಮಾಡಿಕೊಂಡು ಸಂಭ್ರಮಿಸೋಣ ಅವತ್ತು ಅಂತ ಉದ್ದೇಶ. ಏನಾಗಲಿ, ಏನಾಗ ಕೇಳಿದ್ರೆ ಯಾರು ಅಷ್ಟೇ, ಎಲ್ಲ ಗೊತ್ತು ನಿಮಗೆ. ನೈಸ್